ಗೆಳೆಯರೇ, ಎಲ್ರಿಗೂ ನಮಸ್ಕಾರ, ಸಲಾಂ. ನಾನು ನಿಮ್ಮ ರಫೀಕ್ ಸೌದಾಗರ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ಈ ಒಂದು ಮಳೆಗಾಲದ ಒಂದು ಕ್ಲೈಮೇಟ್ ಕೂಲ್ ವಾತಾವರಣ ಇದೆ. ಏನು ಕೆಲಸ ಮಾಡಬಾರ್ದು, ಹೊರಗಡೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಎಷ್ಟೋ ಜನ ಮನೆಯಲ್ಲಿ ಕೂತ್ಕೊಂಡಿದ್ದೀರಾ. ಅಥವಾ ಕೆಲವೊಬ್ಬರು ಬೀಯಿಂಗ್ ಎ ನರ್ಸ್ ಕಂಪಲ್ಸರಿ ಡ್ಯೂಟಿಗೆ ಹೋಗಬೇಕು, ಆದರೂ ಹೋಗ್ತಾ ಪ್ರೇಯರ್ ಮಾಡ್ತಾ ಹೋಗ್ತಿರ್ಬೋದು. ಬಹುಶಃ ಏನು ಅಂತಂದರೆ, ಇವತ್ತು ಹೆಚ್ಚು ಪೇಷಂಟ್ ನೋಡಬಾರ್ದು ಅಥವಾ ಹೆಚ್ಚು ಪೇಷಂಟ್ ನಮಗೆ ಬರಬಾರ್ದು ಎನ್ನುವಂಥ ಮಾತನ್ನು ನಿಮ್ಮ ಮನಸ್ಸಲ್ಲಿ ಇರ್ಬೋದು ಸ್ನೇಹಿತರೆ. ಆಮೇಲೆ ರೀಸೆಂಟಾಗಿ ಜಿಪ್ಮರ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿದರು ಸ್ನೇಹಿತರೆ. ಏನು ಅಂತಂದರೆ, ಸುಮಾರು 156 ಪೋಸ್ಟ್ ಇದ್ದು ಜಿಪ್ಮರ್ ಜವಾಹರ್ಲಾಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜ್ ಪುದುಚೇರಿಯಲ್ಲಿ ಯೂನಿಯನ್ ಟೆರಿಟರಿ ಆದಂಥ ಪ್ರದೇಶ ಸ್ನೇಹಿತರೆ. ಸೊ ಅದರಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಯಾವ ಆಯಾಮಗಳನ್ನು ಬಳಸ್ಬೋದು ಸರ್, ಯಾವ ರೀತಿ ಪ್ರಿಪ್ರೇಷನ್ ಇರುತ್ತೆ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದರು ಸ್ನೇಹಿತರೆ. ಸೊ ನಾನು ಹೀಗೆ ಸರ್ಚ್ ಮಾಡುವಾಗ ನನಗೆ ಒಂದು ಸಿಕ್ಕಿತ್ತು. ಅಡ್ಮಿಷನ್ ಆರ್ ಓಪನ್ ಶಾರ್ಟ್ ಟರ್ಮ್ ಕೋರ್ಸ್ಗೋಸ್ಕರ, ಅಂದರೆ ಶಾರ್ಟ್ ಟರ್ಮ್ ರಿವ್ಯೂ ಕೋರ್ಸ್ ಕಾಂಬೋ, ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಲಿ, ನಾರ್ಸೆಟ್, NORCET 7 ಪ್ರಿಲಿಮ್ಸ್ ಆ್ಯಂಡ್ ಜಿಪ್ಮರ್ 24 ವಿತ್ ಫ್ರೀ ಜಿಪ್ಮರ್ ಸ್ಕಿಲ್ ಟೆಸ್ಟ್ ಪ್ರಿಪ್ರೇಷನ್ ಕೋರ್ಸ್. ಸೊ ಇದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇದೇನು ನಾನು ಪೇಯ್ಡ್ ಪ್ರಮೋಷನ್ ಮಾಡ್ತಾಯಿಲ್ಲ ಸ್ನೇಹಿತರೆ, ಜಸ್ಟ್ ನಿಮಗೆ ಹೆಲ್ಪ್ ಆಗಲಿ ಅನ್ನುವಂಥ ಮಾತು. ಆಮೇಲೆ ಈ ಒಂದು ವಾಟ್ಸಪ್ಪಲ್ಲಿ ಯಾರೊಬ್ಬರು ನನಗೆ ಶೇರ್ ಮಾಡಿದರು, ಸರ್ ಇದು ಒಳ್ಳೇದಿರುತ್ತಾ ಅಂತ ಹೇಳಿಬಿಟ್ಟು. ಸೊ ನಾನು ನೋಡಿದೆ, ಒಳ್ಳೇದನ್ನಿಸ್ತು. ಜಸ್ಟು ಈ ಕೋರ್ಸ್ ನಿಮಗೆ ಇಷ್ಟ ಇದ್ದರೆ ತೊಗೋಬೋದು, ಕಲಿಬಹುದು, ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಯಾವ ರೀತಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿ ಬರೀಬೇಕು, ಏಮ್ಸ್ ಎಕ್ಸಾಮ್ ಯಾವ ರೀತಿ ಬರೀಬೇಕು, ಜಿಪ್ಮರ್ ಎಕ್ಸಾಮ್ ಯಾವ ರೀತಿ ಬರೀಬೇಕು, ನಾರ್ಸೆಟ್ ಯಾವ ರೀತಿ ಬರೀಬೇಕು ಎನ್ನುವಂಥ ಮಾತು, ಏನು ಪ್ರಿಪ್ರೇಷನ್ ಮಾಡಬೇಕು ಎನ್ನುವಂಥ ಮಾತಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಯಾರು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಕೋರ್ಸ್ ಮೋಡ್ ಹೈಬ್ರಿಡ್ ಇರುತ್ತೆ. ಹೈಬ್ರಿಡ್ ಅಂತಂದರೆ ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಆನ್ಲೈನ್ ಲೈವ್ ಕ್ಲಾಸ್ ವಿತ್ ರಿಕಾರ್ಡಿಂಗ್ ಆ್ಯಕ್ಸೆಸ್, ಲೈವ್ ಕ್ಲಾಸ್ ಕೊಡ್ತಾರೆ ಅವರು ಆನ್ಲೈನಲ್ಲಿ, ಅದು ರಿಕಾರ್ಡ್ ಕೂಡ ಮಾಡಬಹುದು. ಆಫ್ಲೈನು ಪುದುಚೇರಿ ಫಿಸಿಕಲ್ ಕ್ಲಾಸ್ ವಿತ್ ಕ್ಲಾಸ್ ರಿಕಾರ್ಡಿಂಗ್ ಆ್ಯಕ್ಸೆಸ್ ಅಂತಂದರೆ ಪುದುಚೇರಿಯಲ್ಲಿ ಎಲ್ಲಿ ಜಿಪ್ಮರ್ ಇದೆ ಅಲ್ಲಿ ಒಂದು ಕ್ಲಾಸ್ ಅಲ್ಲೇ ತೊಗೋತಾರೆ ಅವರು. ಆಫ್ಲೈನ್ ಕ್ಲಾಸ್ ಕೂಡ ನೀವು ಅಟೆಂಡ್ ಮಾಡ್ಬೋದು. ಬಟ್ ನಾವು ಕರ್ನಾಟಕದವರು ನಮ್ಮ ಡ್ಯೂಟಿ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ತೀವಿ ಅಂತಂದರೆ ಕೂಡ ಆನ್ಲೈನ್ ಕ್ಲಾಸ್ ಕೂಡ ಅಟೆಂಡ್ ಆಗ್ಬೋದು. ಆ ಕ್ಲಾಸನ್ನು ನೀವು ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಕೂಡ ಕೇಳ್ಕೋಬಹುದು ಸ್ನೇಹಿತರೆ. ಲಿಮಿಟೆಡ್ ಆಫ್ಲೈನ್ ಸೀಟ್ಸ್ ಇದ್ದಾವೆ, ಆಫ್ಲೈನ್ಗೋಸ್ಕರ ಲಿಮಿಟೆಡ್ ಸೀಟ್ ಇದ್ದಾವೆ. ಆನ್ಲೈನ್ ಎಷ್ಟು ಜನ ಬೇಕಾದರೂ ಜಾಯ್ನ್ ಆಗ್ಬೋದು. ಕೋರ್ಸ್ ಹೈಲೈಟ್, ಕೋರ್ಸಲ್ಲಿ ಏನೇನಿರುತ್ತೆ ಅಂತಂದರೆ 45 ಡೇಸ್ ಆಫ್ ಕಂಟೆಂಟ್ ರಿವಿಷನ್. 45 ಡೇಸ್ ಶಾರ್ಟ್ ಟರ್ಮ್ ಕೋರ್ಸಲ್ಲಿ 45 ಡೇಸಲ್ಲಿ ಕಂಟೆಂಟ್ ರಿವಿಷನ್ ಮಾಡ್ತಾರೆ. 15 ಏಮ್ಸ್ ನಾರ್ಸೆಟ್ 7 ಪ್ರಿಲಿಮ್ಸ್ ಗ್ರ್ಯಾಂಡ್ ಮಾಕ್ ಟೆಸ್ಟ್. 15 ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಾರ್ಸೆಟ್ 7 ಪ್ರಿಲಿಮ್ಸ್ನ ಮಾಕ್ ಟೆಸ್ಟನ್ನು ಮಾಡಿಸ್ತಾರೆ ಸ್ನೇಹಿತರೆ. 15 ಜಿಪ್ಮರ್ ಗ್ರ್ಯಾಂಡ್ ಮಾಕ್ ಟೆಸ್ಟ್, 15 ಜಿಪ್ಮರ್ನ ಮಾಕ್ ಟೆಸ್ಟ್ ಮಾಡಿಸ್ತಾರೆ. ಜಿಪ್ಮರಲ್ಲಿ ಎಕ್ಸಾಮ್ ಆಗಲೇ ಕೊಟ್ಟಿದ್ದು ಅದರ ಒಂದು ಮಾಕ್ ಟೆಸ್ಟ್ ಕೂಡ ಇವರು ಕಂಡಕ್ಟ್ ಮಾಡಿಸ್ತಾರೆ ಸ್ನೇಹಿತರೆ. ಆಮೇಲೆ 7 ಡೇಸ್ ಆಫ್ ಕ್ಲಿನಿಕಲ್ ಸಿನಾರಿಯೋ ಬೇಸ್ಡ್ MCQ ರಿವಿಷನ್, ಅಂದರೆ 7 ಡೇಸ್ ಈ ನಮ್ಮ ಕ್ಲಿನಿಕಲ್ ಸಿನಾರಿಯೋ ಏನಿರುತ್ತೆ ಅದರ ಬೇಸ್ಡ್ MCQs ಇರುತ್ತೆ ಸ್ನೇಹಿತರೆ. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತವೆ, ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಆಮೇಲೆ ಫ್ರೀ ಜಿಪ್ಮರ್ ಸ್ಕಿಲ್ ಟೆಸ್ಟ್ ಪ್ರಿಪ್ರೇಷನ್ ಫಾರ್ ಸೆಲೆಕ್ಟೆಡ್ ಸ್ಟೂಡೆಂಟ್. ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, ಅವರು ಇಂಟ್ರೆಸ್ಟ್ ಕೊಟ್ಟು ಪಾಸ್ ಆಗಬೇಕೆನ್ನುವಂಥ ಒಂದು ಹುಮ್ಮಸ್ಸು ಇಟ್ಕೊಂಡು ಈ ಒಂದು ಕೋರ್ಸ್ ಜಾಯ್ನ್ ಆಗಿದ್ದಾರೆ ಅಂತಂದರೆ ಅಂಥವರಿಗೆ ಸೆಲೆಕ್ಟ್ ಮಾಡಿದವರು, ಅಂದರೆ ಯಾರು ಈ ಕೋರ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ 45 ಡೇಸ್ ಪ್ರಿಪ್ರೇಷನ್ ಕೋರ್ಸ್, ಅವರು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಿಲ್ ಟೆಸ್ಟ್ ಪ್ರಿಪ್ರೇಷನ್ ಮಾಡಿಸ್ಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ನಿಯರ್ಲಿ 4400 MCQs ಫಾರ್ ಪ್ರಾಕ್ಟೀಸ್. ಆಮೇಲೆ 4400 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಪ್ರಾಕ್ಟೀಸ್ಗೋಸ್ಕರ ಕೂಡ ಅವರು ಕೊಡ್ತಾರೆ. ಫುಲ್ ಕೋರ್ಸ್ ಡೀಟೇಲ್ ಅವರು ಅವರ ಒಂದು ಲಿಂಕ್ ಕಳಿಸಿದ್ದಾರೆ, ಅದರಲ್ಲಿ ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ, ಡೌನ್ಲೋಡ್ ಮಾಡ್ಕೋಬಹುದು. ಇದು ಸ್ಕ್ರೀನಲ್ಲಿ ನಿಮಗೆ ಬರ್ತಾ ಇದೆ. ಆಮೇಲೆ ಕಾಂಟ್ಯಾಕ್ಟ್ ಮೆಟಿಯರ್ ಅಕಾಡೆಮಿ ಪುದುಚೇರಿ,
ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಇದರ ಡೀಟೇಲ್ಸನ್ನು ಪಡ್ಕೋಬಹುದು. 9600543642. ಆಮೇಲೆ ವಾಟ್ಸಪ್ ನಂಬರ್ ಕೂಡ ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲ ಅಂತಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನನಗೆ 45 ಡೇಸ್ ಕ್ರ್ಯಾಶ್ ಕೋರ್ಸ್ ಬೇಕು ಅಂತಂದರೆ ಅವರು ಅದರ ಡೀಟೇಲ್ಸನ್ನು ಕಳಿಸಿಕೊಳ್ಳುತ್ತಾರೆ. ಸೊ ಆಲ್ ದ ಬೆಸ್ಟ್. ಯಾರು ಈ ಒಂದು ಜಿಪ್ಮರ್ ಅಲ್ಲಿ ನಾನು ಕೆಲಸ ಮಾಡಬೇಕು ಅಥವಾ ಏಮ್ಸ್ ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಅಂಥವರು ದಯವಿಟ್ಟು ಈ ಒಂದು 45 ಡೇಸ್ ಆಫ್ಲೈನ್ ಆಗಲಿ ಆನ್ಲೈನಲ್ಲಿ ಕೋರ್ಸ್ ತೊಗೊಳ್ಳಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ ಸ್ನೇಹಿತರೆ. ಸೊ ದಯವಿಟ್ಟು ಈ ಕೋರ್ಸನ್ನು ಆಪ್ಟ್ ಮಾಡಿಕೊಳ್ಳಿ. ಇಷ್ಟೆಲ್ಲ ಹೇಳಿ ನನ್ನ ಒಂದು 2 ಮಾತು ಇಲ್ಲೇ ಸಮಾಪ್ತ ಮಾಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಈ ಒಂದು ನಾವು ಮೆಟಿಯರ್ ಇಂಡಿಯಾಸ್ ನಂಬರ್ 1 ಕೋಚಿಂಗ್ ಫಾರ್ ನರ್ಸಸ್ ಒಂದು ಅವರು ಬ್ರಾಷರನ್ನು ಇಲ್ಲಿ ಶೇರ್ ಮಾಡಿದ್ದಾರೆ. ಆ ಬ್ರಾಷರ್ ನೋಡಿದರೆ ಈ ರೀತಿ ಇದೆ. ನರ್ಸಿಂಗ್ ಆಫೀಸರ್ ಎಕ್ಸಾಮ್ ಪ್ರಿಪ್ರೇಷನ್ ಜಿಪ್ಮರ್ 2024 ಏಮ್ಸ್ ನಾರ್ಸೆಟ್ 7 ಪ್ರಿಲಿಮ್ಸ್ 45 ಡೇಸ್ ಇಂಟೆನ್ಸಿವ್ ಶಾರ್ಟ್ ಟರ್ಮ್ ಕೋರ್ಸ್. ಕ್ಲಾಸ್ ಸ್ಟಾರ್ಟ್ಸ್ ಆನ್ ರಿವ್ಯೂ ಕೋರ್ಸ್ ಸ್ಟಾರ್ಟ್ಸ್ ಆನ್ 24 ಜುಲೈ ಅಂತಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ ಸ್ನೇಹಿತರೆ. ಬಿಕಾಸ್ ಇವತ್ತು ನಾವು ರೆಕಾರ್ಡ್ ಮಾಡ್ತಾ ಇರೋದು 25 ಜುಲೈ 2024. ಸೊ ಇಷ್ಟೆಲ್ಲ ನರ್ಸಿಂಗ್ ಜಿಪ್ಮರ್ ನರ್ಸಿಂಗ್ ಆಫೀಸರ್ ರಿಸಲ್ಟ್ಸ್ ಚೆನ್ನಾಗಿ ಬಂದಿದ್ದಾವೆ. ಸುಮಾರು ಜನ ಪಾಸಾಗಿದ್ದಾರೆ. ಇನ್ನು ಒಳ್ಳೆಯ ಒಂದು ರಿವ್ಯೂ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಈ ಒಂದು ಕೋರ್ಸ್ ಆಪ್ಟ್ ಮಾಡಿ ನಿಮ್ಮ ಕರಿಯರನ್ನು ರೂಪಿಸ್ಕೊಳ್ಳಿ ಸ್ನೇಹಿತರೆ. ಆಲ್ ದ ಬೆಸ್ಟ್ ಫಾರ್ ಜಿಪ್ಮರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡಿಕೊಳ್ಳಿ. ಆಮೇಲೆ ಈ ಒಂದು 45 ಡೇಸ್ ಕ್ರ್ಯಾಶ್ ಕೋರ್ಸ್ ತೊಗೊಳ್ಳಿ. ಆಮೇಲೆ ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ಎಕ್ಸಾಮ್ ಕೊಟ್ಟು ಪಾಸಾಗಿ ನರ್ಸಿಂಗ್ ಆಫೀಸರ್ ಅಂತ ಹೇಳಿಬಿಟ್ಟು ಜಿಪ್ಮರಲ್ಲಿ ಜಾಯ್ನ್ ಆಗಿ ಸ್ನೇಹಿತರೆ. ಸೊ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಹೇಳಿರುವ ಹಾಗೆ ಈ ಒಂದು ನರ್ಸಿಂಗ್ ಆಫೀಸರ್ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಇದ್ದರೆ ಅದು ಬಿ ಗ್ರೂಪಲ್ಲಿ ಬರುತ್ತೆ ಸ್ನೇಹಿತರೆ. ಕ್ಯಾಡರ್ ABCD ಇರುತ್ತೆ ಅಲ್ಲ, ಅದರಲ್ಲಿ ಬಿ ಗ್ರೂಪ್ ಆಗಿ ಬರುತ್ತೆ. ಒಳ್ಳೆಯ ಸಂಬಳ ಇರುತ್ತೆ. 2025ಯಲ್ಲಿ ಬಹುಶಃ ಸೆಂಟ್ರಲ್ ಗೌರ್ಮೆಂಟ್ದವರು 8th ಪೇಗೆ ಹೋಗ್ತಾ ಇದ್ದಾರೆ. ಇವಾಗ 7th ಪೇ ಲಾಗು ಇದೆ. ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ 7th ಪೇ ಇವಾಗ ಲಾಗು ಆಗಿದೆ. ಅಂದರೆ 1/8/2024ರಿಂದ 7th ಪೇ ಲಾಗು ಆಗುತ್ತೆ. ಬಟ್ ಆಲ್ರೆಡಿ ಇವರ ಹತ್ತಿರ 7th ಪೇ ಇದೆ ಸ್ನೇಹಿತರೆ. ಅವರು 8th ಪೇಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಒಳ್ಳೆಯ ಅವಕಾಶ, ದಯವಿಟ್ಟು ಮಿಸ್ ಮಾಡಬೇಡಿ. ನಾನು ನಿಮ್ಮ ರಫೀಕ್ ಸೌದಾಗರ್.